ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೇನು 2025 ಮುಗಿದೋಯ್ತಾ ಇದೆ. 2026ರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಇಲ್ಲಿಯವರೆಗೆ 236 ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗಿವೆ. ಅದರಲ್ಲಿ ಗೆದ್ದಿರೋ ಸಿನಿಮಾಗಳು ಅಂತ ನೋಡಿದರೆ ಬೆರಳೆಣಿಕೆಯಷ್ಟು ಮಾತ್ರ. ಈ 236 ಸಿನಿಮಾಗಳಲ್ಲಿ ಕನ್ನಡ ಬಾಕ್ಸ್ ಆಫೀಸ್ಗೆ ಬಂದಿರೋ ಶೇರ್ 407 ಕೋಟಿ. ನಿಮಗೆ ಇಲ್ಲೊಂದು ಡೌಟ್ ಬರಬಹುದು, ಕಾಂತಾರ ಚಾಪ್ಟರ್ 1 880 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್ ಅಂತ. ಆದರೆ ಲೆಕ್ಕ ಆಗಬರಲ್ಲ. ತೆಲುಗು, ತಮಿಳು, ಹಿಂದಿ, ಮಲಯಾಳಂನಿಂದ ಬಂದ ಕಲೆಕ್ಷನ್ ಆ ಇಂಡಸ್ಟ್ರಿಗಳಿಗೆ ಸೇರುತ್ತೆ. ಕಾಂತಾರ ಚಾಪ್ಟರ್ 1 ಆಂಧ್ರದಲ್ಲಿ ಏನು ಕಲೆಕ್ಷನ್ ಮಾಡುತ್ತೆ ಅದು ಆಂಧ್ರ ಬಾಕ್ಸ್ ಆಫೀಸ್ಗೆ ಸೇರುತ್ತೆ. ತಮಿಳುನಾಡಿನಲ್ಲಿ ಏನು ಕಲೆಕ್ಷನ್ ಮಾಡುತ್ತೆ ಅದು ತಮಿಳುನಾಡಿನ ಬಾಕ್ಸ್ ಆಫೀಸ್ಗೆ ಸೇರುತ್ತೆ. ಹಾಗೆ ಕರ್ನಾಟಕದಲ್ಲಿ ಮಾಡಿರೋ ಕಲೆಕ್ಷನ್ ಕನ್ನಡ ಬಾಕ್ಸ್ ಆಫೀಸ್ಗೆ ಸೇರುತ್ತೆ. ಕರ್ನಾಟಕದಲ್ಲಿ ಕಾಂತಾರ ಚಾಪ್ಟರ್ 1 ಮಾಡಿರೋ ಕಲೆಕ್ಷನ್ 200 ಕೋಟಿಗೂ ಅಧಿಕ. ಹಾಗೆ ರಾಜ್ಬಿ ಶೆಟ್ಟಿರವರ ಸೂ ಫ್ರಮ್ ಶೋ 125 ಕೋಟಿ ಗಳಿಸಿದೆ. ಈ ಸಿನಿಮಾ ಅದರ್ ಲ್ಯಾಂಗ್ವೇಜ್ಗೆ ಡಬ್ ಆಗಿ ರಿಲೀಸ್ ಆಗಿದ್ರೂ ಕೂಡ ಅಲ್ಲಿಂದ ಹೇಳ್ಕೊಳ್ಳುವಂತಹ ಕಲೆಕ್ಷನ್ ಆಗಿಲ್ಲ. 125 ಕೋಟಿಯಲ್ಲಿ 90% ಕರ್ನಾಟಕದಲ್ಲೇ ಕಲೆಕ್ಷನ್ ಆಗಿರೋದು. ಈ ವರ್ಷದಲ್ಲಿ ಕನ್ನಡ ಬಾಕ್ಸ್ ಆಫೀಸ್ಗೆ ಬಂದಿರೋ 407 ಕೋಟಿ ಶೇರ್ನಲ್ಲಿ 300+ ಕೋಟಿ ಇವೆರಡು ಸಿನಿಮಾಗಳಿಂದನೇ ಬಂದಿರೋದು. ಇನ್ನು ದರ್ಶನ್ ಅವರ ಡೆವಿಲ್ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ಡೆವಿಲ್ 25ರಿಂದ 28 ಕೋಟಿಗೆ ಸೀಮಿತವಾಗೋಗ್ಬಿಟ್ಟಿದೆ. ಈ ವಾರ ಕಿಚ್ಚ ಸುದೀಪ್ ರವರ ಮಾರ್ಕ್ ಹಾಗೂ ಶಿವಣ್ಣ ಉಪ್ಪಿ ರಾಜ್ಬಿ ಶೆಟ್ಟಿಯಂತಹ ಮಲ್ಟಿ ಸ್ಟಾರರ್ ಸಿನಿಮಾ 45 ಇವೆರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವೆರಡು ಸಿನಿಮಾಗಳು ಯಾವ ಥರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತೆ, ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಟೋಟಲ್ ಆಗಿ ಹೇಳಬೇಕು ಅಂದರೆ ಈ ವರ್ಷ ಕನ್ನಡ ಇಂಡಸ್ಟ್ರಿಯ ಸಕ್ಸಸ್ ರೇಟ್ ಬಂದು 0.7 ಇದೆ. ಒಂದೂ ಸಹ ಇಲ್ಲ. ಈ ಥರ ಆದರೆ ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯ ಗತಿ ಏನು? ರಾಕಿಂಗ್ ಸ್ಟಾರ್ ಎಸ್ ರಕ್ಷಿ ಶೆಟ್ಟಿ, ಗೋಲ್ಡನ್ ಸ್ಟಾರ್ ಗಣೇಶ್, ಧ್ರುವ ಸರ್ಜಾ, ಶ್ರೀಮುರಳಿ ಅವರ ಒಂದು ಸಿನಿಮಾಗಳು ಕೂಡ ಈ ವರ್ಷದಲ್ಲಿ ರಿಲೀಸ್ ಆಗಿಲ್ಲ. ಸಪ್ತಸಾಗರದಾಚೆ ಎಲ್ಲೋ ಆದಮೇಲೆ ರಕ್ಷಿ ಶೆಟ್ಟಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಕೃಷ್ಣಂ ಪ್ರಣಯಂ ಸಖಿ ಸೂಪರ್ ಹಿಟ್ ಆದಮೇಲೆ ಅವರ ಮುಂದಿನ ಸಿನಿಮಾಗಳ ಮೇಲೆ ನಿರೀಕ್ಷೆ ಇದೆ. ಆದರೆ ಅವರ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಧ್ರುವ ಸರ್ಜಾರವರ ಕೇಡಿ ಹಾಡುಗಳು ಸದ್ದು ಮಾಡಿದ್ವೋ ಹೊರತು ಸಿನಿಮಾ ಅಂತೂ ರಿಲೀಸ್ ಆಗನೇ ಇಲ್ಲ. ಬಗೀರ ಆದ ನಂತರ ಶ್ರೀಮುರಳಿ ಅವರ ಸಿನಿಮಾ ಕೂಡ ಬರಲಿಲ್ಲ. ಈ ಎಲ್ಲ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗಿದ್ದರೆ ಕನ್ನಡ ಇಂಡಸ್ಟ್ರಿ ಇನ್ನಷ್ಟು ಗಳಿಕೆ ಕಾಣ್ತಾ ಇತ್ತು. ಬಾಕ್ಸ್ ಆಫೀಸ್ನಲ್ಲಿ ಅವರದ್ದೇ ಆದ ಸಾಧನೆ ಮಾಡುವಂತಹ ಕೆಪಾಸಿಟಿ ಇರುವ ಇವರೆಲ್ಲ ಆದಷ್ಟು ಬೇಗ ಸಿನಿಮಾಗಳನ್ನು ರಿಲೀಸ್ ಮಾಡಿದ್ರೆ ಒಳ್ಳೆಯದು. ಕಾಂತಾರ ಚಾಪ್ಟರ್ 1, ಸೂ ಫ್ರಮ್ ಶೋ ಇವೆರಡು ಸಿನಿಮಾಗಳನ್ನು ಬಿಟ್ಟರೆ ಪ್ರೇಕ್ಷಕರಿಂದ ಒಳ್ಳೆ ವಿಮರ್ಶೆಯನ್ನು ಪಡೆದುಕೊಂಡು ಬಾಕ್ಸ್ ಆಫೀಸ್ನಲ್ಲಿ ತಕ್ಕಮಟ್ಟಿಗೆ ಕಲೆಕ್ಷನ್ ಮಾಡಿರೋ ಸಿನಿಮಾಗಳು ಅಂದರೆ ಯುವರಾಜ್ ಕುಮಾರ್ ಅವರ ಎಕ್ಕ, ವಿನೋದ್ ಪ್ರಭಾಕರ್ ಅವರ ಮಾದೇವ, ಡಾರ್ಲಿಂಗ್ ಕೃಷ್ಣರವರ ಬ್ರ್ಯಾಟ್, ತರುಣ್ ಸುಧೀರ್ ನಿರ್ದೇಶನ ಮಾಡಿದಂತಹ ಏಳುಮಲೆ. ಈ ಸಿನಿಮಾಗಳು ಈ ವರ್ಷದಲ್ಲಿ ಬಂದ ಒಳ್ಳೆ ಸಿನಿಮಾಗಳು ಅಂತ ಕನ್ಸಿಡರ್ ಮಾಡಬಹುದು. ಆದರೆ ಈ ವರ್ಷದ ಶ್ರೇಯಸ್ಸು ಶೆಟ್ಟರಿಗೆ ಸೇರಬೇಕು. ರಾಜ್ಬಿ ಶೆಟ್ಟಿ ನಿರ್ಮಾಣದಲ್ಲಿ ಬಂದ ಸೂ ಫ್ರಮ್ ಶೋ ಕಾಮಿಡಿ ಜಾನರ್ ಆದರೂ ಸಹ ಪ್ರೇಕ್ಷಕರಿಂದ ಪ್ರಶಂಸೆಯನ್ನು ಪಡೆದುಕೊಳ್ತು. ದಿನದಿಂದ ದಿನಕ್ಕೆ ಕಲೆಕ್ಷನ್ ರೈಸ್ ಆಗ್ತಾ ಹೋಗ್ತು. ಬಿಗ್ ಸ್ಟಾರ್ ಇಲ್ಲದೇ ಇದ್ದರೂ ಕೂಡ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ ಜನ ಅದನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ಈ ಸಿನಿಮಾ ಮತ್ತೊಮ್ಮೆ ಪ್ರೂವ್ ಮಾಡ್ತು. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಅದಕ್ಕಿದ್ದ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡ್ತು ಅಂತ ಅನ್ಬಹುದು. ಶೆಟ್ರುಗಳ ಇವೆರಡು ಸಿನಿಮಾಗಳು ಇಷ್ಟು ಕಲೆಕ್ಷನ್ ಮಾಡಲಿಲ್ಲ ಅಂದಿದ್ರೆ ಈ ವರ್ಷದ ಕನ್ನಡ ಬಾಕ್ಸ್ ಆಫೀಸ್ ಇನ್ನೂ ಹೀನಾಯ ಸ್ಥಿತಿಯಲ್ಲಿರ್ತಿತ್ತು. 2025ರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಬೂಸ್ಟ್ ಕೊಟ್ಟ ಸಿನಿಮಾಗಳು ಅಂದರೆ ಕಾಂತಾರ ಚಾಪ್ಟರ್ 1 ಹಾಗೂ ಸೂ ಫ್ರಮ್ ಶೋ. ಅದಕ್ಕೆ ಈ ವರ್ಷದ ಶ್ರೇಯಸ್ಸು ಶೆಟ್ಟರಿಗೆ ಸೇರಬೇಕು ಅಂತ ಹೇಳಿದ್ದು. ಇನ್ನು ಈ ವರ್ಷದಲ್ಲಿ ಯಾವ್ಯಾವ ಸಿನಿಮಾಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ನೋಡೋದಾದರೆ ಶರಣ್ ರವರ ಚೂಮಂತ್ರ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಸಿನಿಮಾ ಒಳ್ಳೆ ರಿವ್ಯೂಸ್ ತಗೊಂಡ್ರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಲು ಆಗಲಿಲ್ಲ. ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಅದು ಕೂಡ ಹೇಳಿಕೊಳ್ಳುವಂಥ ಯಶಸ್ಸು ಕಾಣಲಿಲ್ಲ. ಹೀಗೆ ದಿನಕರ್ ತುಗ್ದೀಪ್ ನಿರ್ದೇಶನ ಮಾಡಿದ್ದ ರಾಯಲ್, ಲೂಸ್ಮಾದ ಯೋಗಿರವರ ಸಿದ್ಲಿಂಗು 2, ಮುಂಗಾರು ಮಳೆ ಕಾಂಬಿನೇಷನ್ ಮನದ ಕಡಲು, ರಾಕಿಂಗ್ ಸ್ಟಾರ್ ಎಸ್ ರವರ ತಾಯಿ ಪುಷ್ಪಮ್ಮ ಪ್ರೊಡ್ಯೂಸ್ ಮಾಡಿದ್ದ ಕೊತ್ತಲವಾಡಿ, ಅಜಯ್ ರಾವ್ರವರ ಯುದ್ಧಕಾಂಡ ಚಾಪ್ಟರ್ 2 ಈ ಸಿನಿಮಾಗಳು ಒಂದು ರೇಂಜ್ಗೆ ಕಲೆಕ್ಷನ್ ಮಾಡಬಹುದು ಅಂತ ನಿರೀಕ್ಷೆ ಇತ್ತು. ಆದರೆ ಈ ಎಲ್ಲ ಸಿನಿಮಾಗಳು ಕೂಡ ಹೇಳಿಕೊಳ್ಳುವಂಥ ಯಶಸ್ಸು ಕಾಣಲಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ಗೆ ಬಂದಿರೋ ಶೇರ್ 407 ಕೋಟಿ. ನಾನು ಆಗಲೇ ಹೇಳ್ದಂಗೆ ಕೆಲವು ಸ್ಟಾರ್ ನಟರ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿಲ್ಲ. ಆದಷ್ಟು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆದರೆ ಚಿತ್ರರಂಗಕ್ಕೆ ಒಳ್ಳೆಯದು. ಕೆಲವೊಂದು ಸಿನಿಮಾಗಳ ಕಂಟೆಂಟ್ ಚೆನ್ನಾಗಿದ್ದರೂ ಕೂಡ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡ್ತಾ ಇಲ್ಲ. ಅನೀಶ್ ರವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದ ಲವ್ OTP ಅನ್ನೋ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೂ ಜನ ಥಿಯೇಟರ್ಗೆ ಬರಲಿಲ್ಲ ಅಂತ ಅನೀಶ್ ರವರು ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರು ಹಾಕಿದರು. ಹಾಗೆ ಚಂದನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದ ಫ್ಲರ್ಟ್ ಅನ್ನೋ ಸಿನಿಮಾ ಕೂಡ ಕಂಟೆಂಟ್ ಚೆನ್ನಾಗಿದ್ದರೂ ಜನ ಥಿಯೇಟರ್ಗೆ ಬರಲಿಲ್ಲ ಅಂತ ಚಂದನ್ ರವರು ಸಹ ತಮ್ಮ ದುಃಖವನ್ನು ಹೊರಹಾಕಿದರು. ಈ ಸಿನಿಮಾಗಳು ರಿಲೀಸ್ ಆಗಿರೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಪ್ರಮೋಷನ್ ಕೊರತೆ. ಒಳ್ಳೆ ಸಿನಿಮಾಗಳನ್ನು ಮಾಡಿದರೂ ಅದನ್ನು ಜನಗಳಿಗೆ ತಲುಪಿಸೋದ್ರಲ್ಲಿ ಎಡುತ್ತಾ ಇದ್ದಾರೆ ಕನ್ನಡ ಮೇಕರ್ಗಳು ಅಂತ ಅನಿಸ್ತಾ ಇದೆ. ಚೆನ್ನಾಗಿ ಪ್ರಮೋಷನ್ ಮಾಡಿದರೆ ತಾನೇ ಗೊತ್ತಾಗೋದು ಈ ಥರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಸುಮ್ಮನೆ ಜನಗಳ ಮೇಲೆ ಆರೋಪ ಹಾಕೋದು ಸರಿಯಲ್ಲ. ಎನಿವೆ,
ಈ ವರ್ಷ ಮುಗೀತು. ಮುಂದಿನ ವರ್ಷ ಆದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ದಾಖಲೆ ಕಲೆಕ್ಷನ್ ಮಾಡಲಿ ಅಂತ ಹಾರೈಸೋಣ. ಹಾಗೆ ಈ ವಾರ ರಿಲೀಸ್ ಆಗ್ತಾ ಇರೋ 2 ಬಿಗ್ ಸಿನಿಮಾಗಳು ಕೂಡ ಒಳ್ಳೆಯದಾಗಲಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವರ್ಷದಲ್ಲಿ ರಿಲೀಸ್ ಆಗಿರೋ ಯಾವ ಸಿನಿಮಾ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.